ಮಾಸಿಕ ಧರ್ಮ ಅಲ್ದಿರ ಅಧರ್ಮವಾಗಿ ತನಗಿಷ್ಟ ಬಂದಂಗೆ ಬಂದು ಹೋಗೋದು ಮಾಡುತ್ತೆ. ಸೊ ಆವಾಗ ಗರ್ಭಧಾರಣೆ ಸಮಸ್ಯೆಗಳು ಅಂತ ಹೇಳ್ತೀವಿ, ಅಂದರೆ ಇನ್ಫರ್ಟಿಲಿಟಿ. ದಯವಿಟ್ಟು ಪ್ಲೀಸ್ ಬೇರ್ ಇನ್ ಮೈಂಡ್, PCOD ಪೇಷಂಟ್ಸ್ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಫೀಮೇಲ್ಸ್ ಅಲ್ಲಿ ಮೇಲ್ ಹಾರ್ಮೋನ್ಸ್ ಇರಬಾರ್ದು ಅಂತ ಅಲ್ಲ, ಪುರಾತನದಲ್ಲಿ ಅರ್ಧನಾರೀಶ್ವರ ಅಂತ ಸುಮ್ಮನೆ ಹೇಳಿಲ್ಲ. ಇಟ್ ಈಸ್ ಅಬೌಟ್ ದ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ male and female estrogen, progesterones and your testosterone and androgens. You do not need that tag. ಅಯ್ಯೋ ಓವರಿಯಲ್ಲಿ ಏನೋ ಪ್ರಾಬ್ಲಮ್ ಇದೆಯಂತೆ. That is enough to put a seed of doubt in your head. ಹೌದು. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಈ ಸಂಚಿಕೆ ಇದೆಯಲ್ಲ, ಇದು ಎಲ್ಲರಿಗೂ ಬಹಳ ಬಹಳ ಮುಖ್ಯವಾದ ಒಂದು ಎಪಿಸೋಡ್ ಅಂತ ಹೇಳಬಹುದು. ಯಾಕೆಂದ್ರೆ ನಾವು ಮಾತಾಡ್ತಾ ಇರೋದು PCOD, PCOS ಬಗ್ಗೆ. ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಹೌದು, ಬಟ್ ಗಂಡಸರಿಗೂನಾ? ಖಂಡಿತ ಹೌದು. ಯಾಕೆಂದ್ರೆ ನಿಮ್ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರಲ್ವಾ, ತಂದೆಯಾಗಿ, ಗಂಡನಾಗಿ, ಮತ್ತೆ ಅಣ್ಣ ತಮ್ಮಂದ್ರಾಗಿ ನೀವು ಹೆಣ್ಮಕ್ಳನ್ನ ಸಪೋರ್ಟ್ ಮಾಡೋದು ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸಂಚಿಕೆ ಒಂಥರ ಕಂಪ್ಲೀಟ್ ಗೈಡ್ ಬುಕ್. PCOD ಯಾಕೆ ಬರುತ್ತೆ, ಬಂದ್ರೆ ಏನ್ ಮಾಡ್ಬೇಕು, ಟ್ಯಾಬ್ಲೆಟ್ ತಗೊಳ್ದಿರಾ ಹೋಗೋದಿಲ್ವಾ, ಒಂದ್ಸರ್ತಿ ಹೋದ್ಮೇಲೆ ವಾಪಸ್ ಬರುತ್ತಾ, ಈ ತರ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರಣತಿ ಅರವಿಂದ್. 15 ವರ್ಷಕ್ಕಿಂತ ಹೆಚ್ಚು ಅನುಭವ ಇವರಿಗಿದೆ. ಇವರು ಪ್ರಸೂತಿ ತಜ್ಞೆ, ಜೊತೆಗೆ ಸ್ತ್ರೀ ರೋಗ ತಜ್ಞೆ ಕೂಡ. ಗ್ಲೆನಿಗಲ್ಸ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಡಾಕ್ಟರ್, ನಿಮ್ಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಸೊ ಶುರು ಮಾಡೋಣ ಡಾಕ್ಟರ್, ಬನ್ನಿ. ಓಕೆ, ಸೊ ಬೇಸಿಕ್ಸ್ ಇಂದ ಶುರು ಮಾಡೋಣ. ರೈಟ್. PCOD ಅಂದ್ರೆ ಏನು? PCOD ಅನ್ನೋದು ಶಾರ್ಟ್ ಫಾರ್ಮ್ RCB ತರ. We will stretch it out to polycystic ovarian disease ಅಂತ. ಅದು ಈ ನಡುವೆ ಯುವತಿಯರಲ್ಲಿ, ಮಹಿಳೆಯರಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡು ಬಂದಿರೋಂಥದ್ದು. ಅದನ್ನ ಒಂದು ರೋಗ ಅನ್ನೋದು ತಪ್ಪಾಗತ್ತೆ. We would like to reframe it as a metabolic endocrine discrepancy. And definitely something which can be settled by lifestyle modification. ಒಂದು. ಸೊ PCOD ಅಂದ್ರೆ polycystic ovarian disease ಅಂದ್ರೆ ನಮ್ಮ ಅಂಡಾಶಯ, where the egg is released. ಓಕೆ, ಸೊ ಅದರಲ್ಲಿ ಎಗ್ ರಿಲೀಸ್ ಆಗೋ ಬದಲಿಗೆ ಸಣ್ಣ ಸಣ್ಣ ನೀರಿನ ಗುಳ್ಳೆ, ಆ ಥರ ಕಂಡೀಷನ್ ಏರ್ಪಡೆ ಆಗಿ. ಸೊ ಯೂಶಲಿ ಸಾಮಾನ್ಯವಾಗಿ either the women will present with abnormal menstrual cycles. ಓಕೆ, ಸೊ ಈ ಥರ ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳು ಇದ್ದಾಗ, ಸೊ ಹಾರ್ಮೋನ್ ಸಮತೋಲನ, or there is a hormonal imbalance between estrogen and progesterone, and that is when the girl or the youngsters might become symptomatic. Okay. Not everybody with PCOD can present with symptoms. ಹೊರಗಡೆ ಎಲ್ಲಾದ್ರೂ ಆದ್ರೆ ಗೊತ್ತಾಗತ್ತಲ್ಲ ಡಾಕ್ಟರ್, ಅದು ಒಳಗಡೆ ಆಗುತ್ತೆ, ಹೇಗೆ ಗೊತ್ತಾಗುತ್ತೆ ಬಂದಿದೆ ಅಂತ? Excellent. So this is something we call as symptoms. ಅಂದ್ರೆ ಪೇಷಂಟಿಗೆ ಏನಾದ್ರೂ ಒಂದು ದಿನಚರಿಯಲ್ಲಿ ಸಮಥಿಂಗ್ ಇಸ್ ಆಫ್ ಫ್ರಮ್ ದ ರುಟೀನ್. ನೀವು ಹೇಳ್ದಂಗೆ ಗಾಯ ಆದ್ರೆ, ರಕ್ತ ಬರ್ತಾ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹೋಗ್ತಾರೆ. ಆದ್ರೆ ಕೆಲವೊಂದು ರೋಗಗಳೇನಿದೆ, ಎಲ್ಲ ಸಿಂಪ್ಟಮ್ಸ್ ಅಷ್ಟು ಬೇಗ ಆಚೆ ಕಾಣಿಸ್ಕೊಳ್ಳೋದಿಲ್ಲ. ಸೊ PCOD ಸಹ ಅಟ್ಲೀಸ್ಟ್ ಫಾರ್ ಇಟ್ ಟು ಬಿ ಸಿಂಪ್ಟಮ್ಯಾಟಿಕ್, ಇಟ್ ಕ್ಯಾನ್ ಬಿ ಅಂಡರ್ಲೈನ್ ಫಾರ್ ಆಲ್ಮೋಸ್ಟ್ 2 to 3 years. ಬಟ್ ಮೋಸ್ಟ್ ಕಾಮನ್ ಸಿಂಪ್ಟಮ್ PCOD ಇದೆ ಅಥವಾ ಏನಾದ್ರೂ ಏರ್ಪೇರ್ ಆಗ್ತಿದೆ ಅಂತ ಯಾವಾಗ ದ ಗರ್ಲ್ಸ್ ಹ್ಯಾವ್ ಟು be aware or take cognizance, most common is menstrual irregularity. ಸೊ ನಮ್ಮ ಕನ್ನಡದಲ್ಲಿ ಮಾಸಿಕ ಧರ್ಮ ಅಂತೀವಿ. ಬರೀ ಹೆಣ್ಮಕ್ಳು ಮಾತ್ರ ಇದು ಪಡೋದು ಅಧರ್ಮ ಅನ್ಸುತ್ತೆ ನನಗೆ. ರೈಟ್. ಸೊ ಇಲ್ಲ ತಿಂಗಳು ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, ಇಲ್ಲಾಂದ್ರೆ ಆಲ್ಮೋಸ್ಟ್ 1.5 ತಿಂಗಳು, 2 ತಿಂಗಳು, 3 ತಿಂಗಳು ಬರ್ದಿರಾನೇ ಇರಬಹುದು. ಇಲ್ಲ ಬಂದಾಗ ತುಂಬಾ ಕಮ್ಮಿ ಆಗಿ ಬ್ಲೀಡ್ ಆಗೋದು, ಅಥವಾ ಇರ್ರೆಗ್ಯುಲರ್ ಆಗಿ ಬಂದು ತುಂಬಾ ಹೆವಿ ಆಗಿ ಬ್ಲೀಡ್ ಆಗೋದು. ಸೊ ಆಸ್ ಅ ರಿಸಲ್ಟ್ ಆಫ್ ದೀಸ್ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ಈದರ್ ಶಿ ಕ್ಯಾನ್ ಬಿಕಮ್ ಎನಿಮಿಕ್, ಸ್ವಾಸ್ಥ್ಯ ಹಾಳಾಗೋದು. ದೇ ಮೇ ಆಲ್ಸೋ ಪ್ರೆಸೆಂಟ್ ವಿತ್ ವೆರಿ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಲೈಕ್ ಹೇರ್ ಲಾಸ್. ಓಕೆ, ಕೆಲವೊಬ್ಬರಿಗೆ ಮುಖದ ಮೇಲೆ ಮಡವೆ, ಎಸ್ಪೆಷಲಿ ಆನ್ ದ ಜಾ ಲೈನ್, ಚಿನ್, ಗಲ್ಲ. ಕೆಲವೊಬ್ಬರಿಗೆ ಹರ್ಸಿಟಿಸಮ್ ಅನ್ನೋ ಕಂಡೀಷನ್ ಹೇಳ್ತೀವಿ. ಹರ್ಸಿಟಿಸಮ್ ಅಂದ್ರೆ ಥಿಕ್ಕನಿಂಗ್ ಆಫ್ ದ ಫೇಶಿಯಲ್ ಹೇರ್, ನ್ಯೂ ಹೇರ್ ಗ್ರೋತ್ ಆನ್ ದ ಚಿನ್, ಆನ್ ದ ನೆಕ್, on the side locks, on the abdomen, in the midline, for some time in between the breasts.
ಇನ್ ಕೆಲವೊಬ್ಬರಿಗೆ unexplained weight gain despite no change in your diet or your routine activity, and difficulty in losing weight also can give you a clue that something is not wrong. ಕುತ್ತಿಗೆ ಹಿಂದೆ ಅಥವಾ ಕಂಕಳಲ್ಲಿ ಅಥವಾ ತೊಡೆ ಸಂದಲ್ಲಿ thick dark patches. So those we call as acanthosis nigricans anta. It is a cutaneous change in insulin resistance commonly seen in PCOD girls. ಸೊ ಹೇಳ್ದಂಗೆ ಇಷ್ಟೆಲ್ಲ ರೋಗ ಲಕ್ಷಣಗಳು ಇದ್ರೂನು ಎಲ್ಲಾರ್ಗೂ ಎಲ್ಲಾ ಸಿಂಪ್ಟಮ್ ಇರಬೇಕು ಅಂತ ಇಲ್ಲ. ಅದೇ ಈಚ್ ಗರ್ಲ್ ಮೈಟ್ ಪ್ರೆಸೆಂಟ್ ವಿತ್ ಅ ಡಿಫ್ರೆಂಟ್ ಸಿಂಪ್ಟಮ್. ಅಂಡ್ ದ ಬಿಗ್ಗೆಸ್ಟ್ ಸೈಲೆಂಟ್ ಥಿಂಗ್, ಕಾರ್ಟಿಸಾಲ್ ಹೆಚ್ಚಾಯ್ತು, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು, ದಟ್ ವಿಲ್ ಪ್ರೀಡಿಸ್ಪೋಸ್ ಮುಂದಕ್ಕೆ ಆಕೆ ಟೈಪ್ 2 ಡಯಾಬಿಟೀಸ್ ಆಗೋ ಸಾಧ್ಯತೆ ಹೆಚ್ಚಳ ಆಗತ್ತೆ. ಒನ್ ಮೋರ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್, ಡಯಾಬಿಟೀಸ್ ಬಂದ್ರೆ ಅದರ ಫ್ರೆಂಡು ಹೈಪರ್ ಟೆನ್ಷನ್ ನ ಎಲ್ಲೂ ಬಿಡಲ್ಲ. ಸ್ವಲ್ಪ ವರ್ಷ ಆದ್ಮೇಲೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ರೋಲ್ ಆನ್ ಯೋರ್ ಹಾರ್ಟ್. ಇಟ್ ಈಸ್ ಗೋಯಿಂಗ್ ಟು ಸೇ ಹೈಪರ್ ಟೆನ್ಷನ್ ಬಂತು. ಮಾಸಿಕ ಧರ್ಮ ಅಲ್ದಿರ ಅಧರ್ಮವಾಗಿ ತನಗಿಷ್ಟ ಬಂದಂಗೆ ಬಂದು ಹೋಗೋದು ಮಾಡುತ್ತೆ. ಸೊ ಆವಾಗ ಗರ್ಭಧಾರಣೆ ಸಮಸ್ಯೆಗಳು ಅಂತ ಹೇಳ್ತೀವಿ, ಅಂದ್ರೆ ಇನ್ಫರ್ಟಿಲಿಟಿ. ದಯವಿಟ್ಟು ಪ್ಲೀಸ್ ಬೇರ್ ಇನ್ ಮೈಂಡ್, PCOD ಪೇಷಂಟ್ಸ್ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಪ್ಪು. ದೇ ವಿಲ್ ನೀಡ್ ಸಮ್ ಗೈಡೆನ್ಸ್, ದೇ ವಿಲ್ ನೀಡ್ ಸಮ್ rectification measures, and they have to be aware why there might be a slight delay in pregnancy. So usually periods ಬರೋದಕ್ಕೆ ಅಂದಾಜು 14 ದಿನದ ಮುಂಚೆ ಅಂಡಾಶಯ ಹೊಡ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಓಕೆ, that is when the egg releases ಅಂತ. ಸೊ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದಾಗ ಫಾರ್ ದ ಕಪಲ್ ಯಾವಾಗ ಸೇರಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ಹೈ, ಯಾವಾಗ ಸೇರಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ಲೋ ಅನ್ನೋ ಇದೇ ಇರಲ್ಲ. So even in PCOD, two things can happen. There could be delayed pregnancy if not set right with early diagnosis and regularization of cycle, or even accidental pregnancies are the norm if you are not planning for one and using any other contraceptive practices. So idu ಒಂದು ಕಡೆ ಆದ್ರೆ, next comes ಏನ್ ಮಾಡುತ್ತೆ, ಗರ್ಭಕೋಶದ ಪದರ ಅಂತ ನಾನು ನಿಮಗೆ ಮಾತಾಡ್ತಿದ್ನಲ್ಲ, ಎಂಡೋಮೆಟ್ರಿಯಂ ಅನ್ನೋದನ್ನ, ಅದನ್ನ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಇಟ್ ಗ್ರೋ ವೆರಿ ನೈಸ್ ಅಂಡ್ ಥಿಕ್. ಸೊ ಅದನ್ನ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಥವಾ ಥಿಕ್ ಅಂಡ್ ಎಂಡೋಮೆಟ್ರಿಯಂ ಅಂತೀವಿ. ದಟ್ ಯೂಶಲಿ ಕ್ಯಾನ್ ಪ್ರೀಡಿಸ್ಪೋಸ್ ದಟ್ ವುಮನ್ ಮಚ್ ಲೇಟರ್ ಆನ್ ಇನ್ ದ ಇಯರ್ಸ್ ಟು ಡೆವಲಪ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಿಕಾಸ್ ಆಫ್ ಲಾಂಗ್ ಸ್ಟ್ಯಾಂಡಿಂಗ್ ಅನ್ಚೆಕ್ಡ್ ಹಾರ್ಮೋನಲ್ ಇನ್ಫ್ಲೂಯೆನ್ಸಸ್. ದೋ ದೆ ಸೇ PCOD ನಮ್ಮಲ್ಲಿ ಹೇಳಬೇಕು ಅಂದ್ರೆ 15-20% ಜನಾಂಗಕ್ಕೆ ಸ್ಕ್ಯಾನ್ ಮಾಡಿದ್ರೆ ಕಾಣಿಸ್ಕೊಳ್ಳುತ್ತೆ. ಯಾ, ಸೊ ಅವೇರ್ನೆಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, and not neglecting the signs at first discovery of change in your menstrual cycles or your body habitus or weight gain or your noticing. So that is why PCOD ಇಂದ ಏನೇನು ಆಗಬಹುದು ಅನ್ನೋದು ನಿಮಗೆ ತಿಳ್ಕೊಳ್ಳೋದು becomes very important. ಓಕೆ, ಈಗ ನಾವು ಕೂಡ ತುಂಬಾ ಡಾಕ್ಟರ್ಸ್ ಹತ್ರ ಮಾತಾಡೋದ್ರಿಂದ ಸುಮಾರಷ್ಟು ಹೆಲ್ತ್ ಕಂಡೀಷನ್ಸ್ ಲೈಫ್ ಸ್ಟೈಲ್ ಅಂತ ಎಲ್ಲ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಐ ಆಮ್ ಶೋರ್ ನೀವು ಕೂಡ ಅದೇ ಹೇಳ್ತೀರಿ. PCOD PCOS ಅಂದ್ರೆ ಲೈಫ್ ಸ್ಟೈಲ್ ಅಂತ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಥವಾ ಹೇಗೆ ವೈ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ಅನ್ನೋದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಹಾರ. ಸಿಂಪಲ್ ಊಟ ಮಾಡ್ತಿದ್ವಿ, ಮನೇಲಿ ಮಾಡಿದ ಅಡುಗೆ ಮಾಡ್ತಿದ್ವಿ, ಎಕ್ಸ್ಟ್ರಾ ಸೋಡಾ ಇಲ್ಲ, ಜಿಡ್ಡಿಲ್ಲ, ಡಾಲ್ಡಾ ಇಲ್ಲ. Of course, occasional indulgences irta ittu. Aita type of food, non-processed, fatty, high in sugars. ಈಗ ಒಂದು ಮಿಲ್ಕ್ ಪ್ಯಾಕೆಟ್ ಬರ್ತಾ ಇದ್ದಿದ್ದು ನನಗೆ ಜ್ಞಾಪಕ ಇದೆ. ಈಗ ರೈನ್ಬೋ ಕಲರ್ಸ್ ಅಲ್ಲಿ 7 ಪ್ಯಾಕೆಟ್, ಒಂದು ಫ್ಯಾಟ್ ಫ್ರೀ, ಒಂದು ಫ್ಯಾಟ್ ಫುಲ್, ಒಂದು ಹಾಫ್ ಫ್ಯಾಟ್, ವಗೇರಾ ರೈಟ್. ಟೈಮಿಂಗ್ ಆಫ್ ದ ಫುಡ್, ಈಗ ಫಸ್ಟ್ ಮೀಲ್ ಸ್ಟಾರ್ಟ್ಸ್ ಅಟ್ 10-11 AM. ಹೌದು, ದಿನಚರಿ ಶುರು ಆಗೋದು ಟೀ ಕಾಫಿ, ಸರಿ ಬರೀ ಟೀ ಕಾಫಿ ಕುಡಿತೀವ, ಅದ್ರ ಜೊತೆಗೆ ಬಿಸ್ಕೆಟ್ ಬೇರೆ. ಇಟ್ ಇಸ್ ಪ್ರಾಸೆಸ್ಡ್. It is processed, no matter what the fancy packaging. Okay, then comes vyayama. I am busy, I have a 12-hour work shift, I have a 14-hour work shift. ನಾನು ಸ್ಟೆಪ್ಸ್ ಕೌಂಟ್ ಮಾಡ್ತಾ ಇದ್ದೀನಿ, ನಾನು ಇಡೀ ದಿನ 10,000 ಹೆಜ್ಜೆ ಆಯ್ತು, ನಂದು 12,000ನೇ ಮಾಡಿದ್ದೀನಿ. ಇಲ್ಲ ದಿನಚರಿ, even if it is going to be a homemaker whose work is definitely not easy. ಮನೇಲಿ ನಾನು ಮನೆ ಕೆಲಸ ಎಲ್ಲ ನಾನೇ ಮಾಡೋದು ಮೇಡಮ್, ಬೆಳಗ್ಗೆಯಿಂದ ಸಂಜೆವರೆಗೂ ಮೇಲೆ ಕೆಳಗೆ ಎಲ್ಲ ಓಡಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ದೆನ್ increasing your heart rate, increasing that metabolic rate over a small period of time
and consistently is not the same as you being a little active through the day. Then comes a working woman, a homemaker, a primary caregiver for the child. She's multitasking so many things, and the stress of it, and the peer group pressure or the work pressure. ಎಷ್ಟು ಗಂಟೆಗೆ ಬಂದ್ರ, ಎಷ್ಟು ಅವರ್ಸ್ ನೀವು ಲಾಗ್ ಮಾಡಿದ್ರಿ, ಎಷ್ಟು ರೆವೆನ್ಯೂ ಮಾಡ್ತಿದ್ದೀರಾ, is not easy. It is something all of us go through. It's a way of life until and unless we decide ನನಗೆ ಎಷ್ಟು ಸಾಕು. It is not wrong, but you also have to know that work related stress or domestic roles or multitasking is not to be glorified anymore. So obviously every time she stresses out, her cortisol increases. Cortisol on the hormone is a stress hormone. So cortisol ಅನ್ನೋದು ಜಾಸ್ತಿ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬಿಲ್ಡ್ ಆಗುತ್ತೆ. And then next comes, ಚೆನ್ನಾಗಿ ಜ್ಞಾಪಕ ಇದೆ, ಮುಂಚೆ ಧಾರಾವಾಹಿ ಬಂದ್ರೆ ಒಂದು ಎಪಿಸೋಡ್ ಸ್ಯಾಟರ್ಡೇ ಸಂಡೇ ಬಂದ್ರೆ ಎಲ್ಲಾರು ಇನ್ನೊಂದು ವಾರ ಕಾಯ್ತಿದ್ವಿ. ಕರೆಕ್ಟ್. ಪೇಷನ್ಸ್, ವಚ್ಚು, ಕುತೂಹಲ ಬರುತ್ತೆ ರೈಟ್. ಇವಾಗ ನೀವೇ ಹೇಳಿ, ಡೂಮ್ ಸ್ಕ್ರೋಲಿಂಗ್ ಅಂತ ಮಾಡ್ತಾರಲ್ಲ, ಯಾ, ಸೊ ದೇ ವಾಂಟ್ ಟು ಸಿ ಆಲ್ 8 ಎಪಿಸೋಡ್ಸ್ ಒಂದೇ ಸತಿ. ಹೌದು. ಸೊ 8 hours of screen time. So where I am talking about this is lack of quality sleep. So when your sleep cycle is disturbed, then how are you going to get up stress free in the morning? So ನಾವು ಜೀವ ಶೈಲಿ ಬದಲಾವಣೆ ಅಂದಾಗ it is not some rocket science. ಅರ್ಥ ಆಯ್ತು. It is all of these everyday things that we fail to recognize or we overlook, and we think they are not going to be contributory to our PCOD occurrence or recurrence, or changing these habits. ಈ ಬದಲಾವಣೆ ಮಾಡಿಲ್ಲ ಅಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಅನ್ನೋದು ಅರಿವಾಗ್ತಿಲ್ಲ. ಸೊ ನಾನ್ ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಮೀಟ್ ಅಸ್ ಮಿಡ್ ವೇ. ನಿಮ್ಮನ್ನ ಪರಿಶೀಲನೆ ಮಾಡಿ ಗೈಡ್ ಮಾಡೋದು ನಮ್ಮ ಕೆಲಸ, ಆದರೆ then maintenance part is yours, and there has to be a concentrated effort both ways. ಲೈಫ್ ಸ್ಟೈಲ್ ಅಲ್ಲಿ ನಾವೇನೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ನಮಗೆ ತಿಳಿಸ್ಕೊಟ್ರಿ. ಬಟ್ PCOD ಅಂದಾಗ ಇನ್ನೊಂದು ಪ್ರಶ್ನೆ ನನಗೆ ಸಹಜವಾಗಿ ಎಲ್ಲರಿಗೂ ಮೂಡುವಂಥದ್ದು, ನಮ್ಮ ಅಮ್ಮಂದ್ರಿಗೆಲ್ಲ ಇರಲಿಲ್ವಲ್ಲ ಈ ಸಮಸ್ಯೆ? ಹೌದು, ಓಕೆ, ಜಂಕ್ ಫುಡ್ ತಿಂತೀವಿ ಅಥವಾ ಆ್ಯಪಲ್ಲಿ ಏನೋ ಆರ್ಡರ್ ಮಾಡ್ಕೊಂಡು ತಿಂತೀವಿ, ಹಂಗೆ ಮಾತ್ರಕ್ಕೆ ಇದೆಲ್ಲ ಬಂದ್ಬಿಡ್ಬೇಕಾ? ನಮ್ಮ ಅಮ್ಮಂದ್ರ ಕಾಲದಲ್ಲಿ ಇರಲಿಲ್ವಲ್ಲ ಡಾಕ್ಟರ್? ಟ್ರೂ, ವೆರಿ 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 ಟ್ರೂ. ಈ ಜನರೇಷನ್ಗೆ ಜಾಸ್ತಿ ಇದೆಯಲ್ಲ, ಯಾಕೆ ಡಾಕ್ಟರ್? ಈ ಜನರೇಷನ್ ನಮ್ಮ ತಾಯಂದ್ರ ಜನರೇಷನ್ ತರ ಇಲ್ಲ ಅಲ್ವಾ? ಕುಕ್ಕರ್ಗಾಲ್ ಕೂತ್ಕೊಂಡು ನೆಲ ಒರ್ಸೋರು, ವ್ಯಾಕ್ಯೂಮ್ ಕ್ಲೀನರ್ ಇರ್ಲಿಲ್ಲ, ಮಾಪ್ ಸ್ಟಿಕ್ ಇರ್ಲಿಲ್ಲ. ಸೊ ಲಿಟ್ರಲಿ ಮೈ ಬಗ್ಸಿ ಕೆಲಸ ಮಾಡೋರು. More than anything, the eating habits, eating patterns, like I previously discussed, was so different. ಹಂಗಂತ ಏನು ನಮ್ಮ ಅಮ್ಮಂದಿರಲ್ಲ ಆಚೆ ಊಟ ಮಾಡ್ದಿರಾನೆ ಬಂದ್ಬಿಟ್ರ. ಐ ಆಮ್ ನಾಟ್ ಸೇಯಿಂಗ್ PCOD ಆಗ ಇರ್ಲಿಲ್ಲ ಅಂತಲ್ಲ. a lot of factors, ವ್ಯಾಯಾಮ, ಜೀವಶೈಲಿ, ಆಹಾರ ಸೇವನೆ. ಈಗ ನಾವು ಕೂತ್ ಕಡೆ ಅಟ್ಲೀಸ್ಟ್ ಆಯ್ತು, ಒಕೇಶನಲ್ ಆಗಿ ಹೋಗಿ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿದ್ರು ಅಂದ್ರು, ನಡೆದು ಹೋಗಿ ತಿಂದು ಬರ್ಬೇಕಿತ್ತು. ಅಷ್ಟೊಂದೆಲ್ಲ ಜಾಸ್ತಿ ಏನು ಆಪ್ಷನ್ ಇರ್ಲಿಲ್ಲ. ಪ್ರಾಬಬ್ಲಿ ರೋಡ್ ಕಾರ್ನರ್ ದರ್ಶನಿಗೆ ಹೋಗಿ ಪ್ರಾಬಬ್ಲಿ ಒಂದ್ ಇಡ್ಲಿ ವಡೆ, ದೋಸೆ, ಮ್ಯಾಕ್ಸಿಮಮ್. ಐ ಥಿಂಕ್ ಗೋಬಿ ಮಂಚೂರಿ ವಾಸ್ ಅ ಮಿಶೆಲಿನ್ ಸ್ಟಾರ್ ಡಿಶ್ ದೆನ್. ಇಟ್ ಇಸ್ ಎಂಡಿಯರಿಂಗ್. ಯಾ, ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್, ಈಗ ಕೂತ್ ಕಡೆ ಗೈನಕಾಲಜಿಸ್ಟ್ ಹೋಮ್ ಡೆಲಿವರಿ ಮಾಡಲ್ಲ. ಊಟ ಕೂತ್ ಕಡೆ ಯು ಡು ನಾಟ್ ಇವನ್ ಹ್ಯಾವ್ ಟು ಟೇಕ್ ಎನಿ ಎಫರ್ಟ್, ಯು ಆರ್ ದೇರ್. ಇನ್ನೊಂದು ಏನು ಲಕ್ಷಣ ನಾವು ಪ್ರಾಬಬ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಸ್, ಆಗಿನ ಕಾಲದಲ್ಲಿ ಮದುವೆ ಆಗಿ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್, ಕಂಟಿನ್ಯೂಡ್ ಬ್ರೆಸ್ಟ್ ಫೀಡಿಂಗ್, ಸೊ ನ್ಯಾಚುರಲಿ ಓವ್ಯುಲೇಷನ್ ವಾಸ್ ಹಿಂಡರ್ಡ್. ಸೊ PCOD ಅನ್ನೋದು ಜಾಸ್ತಿ ಕಾಣಿಸ್ಕೊಂತಾನು ಇರ್ಲಿಲ್ಲ. ಇಟ್ ಕುಡ್ ಹ್ಯಾವ್ ಪ್ರಾಬಬ್ಲಿ ಬೀನ್ ಮಾಸ್ಟ್. ಯಾಕಂದ್ರೆ PCOD ಅನ್ನೋದು ಇಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಸಮತೋಲನ ವೇರಿ ಆಗಿ, ಈವನ್ ದಿಸ್ ಫ್ರೀಕ್ವೆಂಟ್ ಬರ್ತ್ಸ್, continued breastfeeding did not give way to such hormonal imbalance for them to present with symptoms and getting diagnosed with PCOD. ಹೇಳ್ದಂಗೆ PCOD ಅನ್ನೋದು ಒಂದು ಡೆತ್ ಸೆಂಟೆನ್ಸ್ ಅಲ್ಲ. Like I said, you have to reframe it as a metabolic endocrine, predisposition. So it is not a disease which will just come and go.
ಇರಬಹುದು, ತೊಂದರೆ ಮಾಡ್ದಿರಾ ಇರ್ಬೋದು, ಮೇಂಟೈನ್ ಮಾಡಿಕೊಂಡು ನಿಮ್ಮ ಜೀವನ ಸರಳಾಗಿ ಇಟ್ ಕ್ಯಾನ್ ಕಂಟಿನ್ಯೂ. ಮಾತಿನ ಮಧ್ಯೆ ಈಗ ಒಬೆಸಿಟಿ ಅಂತ ಕೂಡ ನೀವು ಹೇಳಿದ್ರಿ. ಒಬೆಸಿಟಿ ನೀವು ಸಿಂಪ್ಟಮ್ಸ್ ಅಲ್ಲೂ ಕೂಡ ಹೇಳಿದ್ರಿ, ತೂಕ ಜಾಸ್ತಿ ಆಗೋದು ಕೂಡ PCODಯ ಒಂದು ಲಕ್ಷಣ ಅಂತ ಹೇಳಿ. ಒಬೆಸಿಟಿಗೂ PCODಗೂ ಏನ್ ಸಂಬಂಧ ಡಾಕ್ಟರ್? ಒಂದು ಆಫ್ ಕೋರ್ಸ್ ನೀವು ಸಿಂಪ್ಟಮ್ ಅಂತ ಹೇಳಿದ್ರಿ, ಅಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ದೇಹದಲ್ಲಿ ಏನ್ ಬದಲಾಗ್ಬಿಡುತ್ತೆ ಅಂಥದ್ದು, ತೂಕ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಹೆಣ್ಣಿನ ದೇಹದಲ್ಲಿ ಅಂಥದ್ದು ಏನು ಬದಲಾವಣೆ ಆಗುತ್ತೆ? ಬ್ರಿಲಿಯಂಟ್. ಎಸ್ಪೆಷಲಿ ಪ್ರತಿ ಸಲ ಬಂದಾಗ ಪೇಷಂಟ್ಸ್ PCOD ಕಡೆಗೆ ಹಿಂಟ್ ಕೊಡುವಂಥ ಸಿಂಪ್ಟಮ್ಸ್ ತಗೊಂಡು ಬಂದಾಗ ಕೂಡ ಮೋಸ್ಟ್ ಆಫ್ ದ ಟೈಮ್ ದ ಫಸ್ಟ್ ಲೈನ್ ದಟ್ ವಿ ಮೆನ್ಷನ್ ಇಸ್ ವೇಟ್ ರಿಡಕ್ಷನ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಜೀವಶೈಲಿ ಬದಲಾವಣೆ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಟು ಬಾಡಿ ಶೇಮ್ ಎನಿ ಯಂಗ್ಸ್ಟರ್ಸ್ ಆ್ಯಂಡ್ ವಿ ಆರ್ ಸೆನ್ಸಿಟಿವ್ ಎನಫ್ ಟು ಸೇ ದ್ಯಾಟ್ ಬಿಕಾಸ್ ಬಾಡಿ ಇಮೇಜ್ ಇಶ್ಯೂಸ್ ಆಗ್ತವೆ ಕೆಲವು ಮಕ್ಕಳಿಗೆ. ವಿ ಸಿ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಹೂ ಆರ್ ಕ್ವೈಟ್ ಒಬೀಸ್. attendee who is coming along, not that they mean to be rude, ಗೊತ್ತಿಲ್ದಿರ ಹೇಳ್ತಾರೆ ನಾನು ಇವಳ ವಯಸ್ಸಲ್ಲಿ ಇವಳು ಅರ್ಧ ಸೈಜ್ ಇದ್ದೆ ಮೇಡಮ್ ಅಂತ. it can be a very damaging statement for a young mind. The teenagers with a lot of hormones and pheromones and they will take it seriously. So obesity ಅಂದ್ರೆ ನಮಗ್ ತಿಳಿದಿರಂಗೆ ಇಟ್ ಇಸ್ ಅ ಫ್ಯಾಟ್ ಸ್ಟೋರಿಂಗ್ ಆರ್ಗನ್ ಅಂತ, ಫ್ಯಾಟ್ ಅಂತ. ಬಟ್ ವಾಟ್ ಯು ಡು ನಾಟ್ ರಿಯಲೈಸ್ ದಟ್ ಫ್ಯಾಟ್ ಅಥವಾ ಚರ್ಬಿ ಇಸ್ ಆಲ್ಸೋ ಸಮಥಿಂಗ್ ವಿಚ್ ಕ್ಯಾನ್ ರೆಗ್ಯುಲೇಟ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್. ಸೊ ಇವಾಗ ನಾರ್ಮಲ್ ಆಗಿ ಪೀರಿಯಡ್ಸ್ ಬರೋದಕ್ಕೆ ಹೈಪೋಥಾಲಮೋ ಪಿಟ್ಯೂಟರಿ ಒವೇರಿಯನ್ ಆಕ್ಸಿಸ್ ಅಂತ ಇದೆ. ಅಂದ್ರೆ ಇದು ನಿಮಗೆ ಒಬ್ರು ಮ್ಯಾನೇಜರ್, ಸೂಪರ್ವೈಸರ್ ಅಂಡ್ ಗ್ರೌಂಡ್ ವರ್ಕರ್ ಸಂಬಂಧದಲ್ಲಿ. ಹೈಪೋಥಾಲಮಸ್ ಅನ್ನೋದು ನಮ್ದು ಬ್ರೈನ್ ಹೆಡ್ ಸೆಂಟರ್. ಸೊ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ಬ್ರೈನ್ ಅಲ್ಲಿ ಕೆಳಗೆ ಒಂದು ಸಣ್ಣ ಗ್ಲ್ಯಾಂಡ್, ಸೂಪರ್ವೈಸರ್ ಲೆಕ್ಕದಲ್ಲಿ. ಸೊ ಇಟ್ ಇಸ್ ಗೋಯಿಂಗ್ ಟು ಟೆಲ್ ಇಟ್ ಈ ಹಾರ್ಮೋನ್ ಇವಾಗ ರಿಲೀಸ್ ಆಗ್ಬೇಕು, ಈ ಹಾರ್ಮೋನ್ ಇಷ್ಟು ಬರಬೇಕು, ಈ ಹಾರ್ಮೋನ್ ನಿಲ್ಬೇಕು ಅಂತ. ಸೊ ಆ ಸಿಗ್ನಲ್ ಮ್ಯಾನೇಜರ್ ಇಂದ ಸೂಪರ್ವೈಸರ್ ಬಂದಾಗ ವಿಚ್ ಇಸ್ ದ ಪಿಟ್ಯೂಟರಿ, ಸೂಪರ್ವೈಸರ್ ಗ್ರೌಂಡ್ ವರ್ಕರ್ ದಟ್ ಇಸ್ ದ ಟಾರ್ಗೆಟ್ ಆರ್ಗನ್ ವಿಚ್ ಇಸ್ ಆರ್ ಓವರಿ, ಹಾರ್ಮೋನ್ ರಿಲೀಸ್ ಮಾಡೋದು. ಸೊ ಇಟ್ ಇಸ್ ಗೋಯಿಂಗ್ ಟು ಗಿವ್ ಇಟ್ ಸಿಗ್ನಲ್ಸ್, ಇಷ್ಟು ಈಸ್ಟ್ರೋಜನ್ ಬರಬೇಕು, ಈ ಟೈಮಲ್ಲಿ ಈಸ್ಟ್ರೋಜನ್ ಬಂದ್ಮೇಲೆ ಈ ಹಾರ್ಮೋನ್ ಜಾಸ್ತಿ ಆಗ್ಬೇಕು, ಆಮೇಲೆ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಬರಬೇಕು. ಸೊ ಆಗ ಓವರಿ ಅಥವಾ ಅಂಡಾಶಯ ಈ ತರ ಹಾರ್ಮೋನ್ಸ್ ರಿಲೀಸ್ ಮಾಡಿದಾಗ ಇನ್ ರೆಸ್ಪಾನ್ಸ್ ಟು ದೋಸ್ ಹಾರ್ಮೋನ್ಸ್ ದ ಯೂಟ್ರೈನ್ ಲೈನಿಂಗ್ ಅಥವಾ ಗರ್ಭಕೋಶದ ಪದರ, ಎಂಡೋಮೆಟ್ರಿಯಮ್ ಅಂತ ಏನ್ ಹೇಳ್ತೀವಿ, ಇಟ್ ವಿಲ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ and it will prepare itself for conception. So if she's a sexually active woman, she gets pregnant, periods baralla, pregnancy continue agutte. But if it is not so, what is prepared as the endometrial lining gets shed off every month and that is her periods. Right? So the interplay here is your estrogen and progesterone. ಸೊ ಈ ಒಬೆಸಿಟಿಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಚರ್ಬಿ ಅಥವಾ ಫ್ಯಾಟ್, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪೆರಿಫೆರಲ್ ಕನ್ವರ್ಷನ್ ಆಫ್ ಈಸ್ಟ್ರೋಜನ್ ಫ್ರಮ್ ಫ್ಯಾಟ್ ಫ್ರಮ್ ಆಡಿಪೋಸ್ ಟಿಶ್ಯೂ ಅಂತೀವಿ. ಸೊ ಚರ್ಬಿ ಜಾಸ್ತಿ ಆದಾಗ, ದಪ್ಪ ಜಾಸ್ತಿ ಇದ್ದಾಗ there is rise in estrogen because of peripheral conversion. It is going to send wrong signals or it will confuse the brain. Estrogen ಜಾಸ್ತಿ ಇದೆಯಲ್ಲ, ನಾನು ಹೇಳಲ್ಲ, manager will not tell supervisor, supervisor will not tell the worker, target organ what it has to do. So ovulation ಆಗಲ್ಲ, ಸೊ ಅಂಡಾಶಯದ ಸಿಸ್ ಆಗುತ್ತೆ. ಇದು ಒಂದು. ಇನ್ನೊಂದೇನಾಗುತ್ತೆ, ಈಸ್ಟ್ರೋಜನ್ ತುಂಬಾ ಜಾಸ್ತಿ ಆದಾಗ ನೆಕ್ಸ್ಟ್ ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಆನ್, ಇದು ಪೆರಿಫೆರಲ್ ಕನ್ವರ್ಷನ್, ಸೆಂಟರ್ ಹೆಡ್ ಇಂದ ಬಂದಿದ್ದಲ್ಲ, ಇದು ಆಚೆಯಿಂದ ದೂರಿ ಇಂಟರ್ಫಿಯರ್ ಮಾಡ್ತಾ ಇರೋದು. ಸೊ ಇಟ್ ಇಸ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸ್ ದ ಆಂಡ್ರೋಜನ್ಸ್ ಆರ್ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ ನ ಜಾಸ್ತಿ ರಿಲೀಸ್ ಮಾಡ್ಲಿಕ್ಕೆ ಓವರಿಗೆ ಹೇಳುತ್ತೆ. ಸೊ ಇದರಿಂದ ಹೌ ವಿಲ್ ಇಟ್ ಪ್ರೆಸೆಂಟ್ ಆನ್ ದ ಗರ್ಲ್? ಮೊಡವೆ ಜಾಸ್ತಿ ಆಗೋದು, ಕೂದಲು ದಪ್ಪ ಆಗೋದು. ಒನ್ ಮೋರ್ ಬ್ಯಾಡ್ ಥಿಂಗ್ ಇಟ್ ಡಸ್ ಇಸ್ ಇಟ್ ಇನ್ಕ್ರೀಸಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ನಾನು ಊಟ ಮಾಡಿ ನನ್ನ ಶುಗರ್ ಜಾಸ್ತಿ ಆದಾಗ ಅದಕ್ಕೆ ತಕ್ಕನಂಗೆ ಇನ್ಸುಲಿನ್ ಆಲ್ಸೋ ಶುಡ್ ಕಮ್ ಅಪ್ ಟು ಕೌಂಟರ್ ಆಕ್ಟ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ನಾನು ಊಟ ಮಾಡಿದ್ದೀನಿ, ಇನ್ಸುಲಿನ್ ಜಾಸ್ತಿ ಆಗ್ತಾ ಇದೆ, ಬಟ್ ಇಟ್ ಈಸ್ ಇನ್ಎಫೆಕ್ಟಿವ್. ಮೈ ಟಿಶ್ಯೂಸ್ ಆರ್ ನಾಟ್ ರೆಸ್ಪಾಂಡಿಂಗ್ ಟು ದ ಇನ್ಸುಲಿನ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ್ಲೂ ಸೆಕೆಂಡ್ ಥಿಂಗ್ ವಾಟ್ ಹ್ಯಾಪನ್ಸ್, ಯು ಆರ್ ಒಬೀಸ್, ಇಟ್ ಈಸ್ ಮೋರ್ ಫ್ಯಾಟ್ ದನ್ ಮಸಲ್. ಫೀಮೇಲ್ಸ್ ಅಲ್ಲಿ ಮೇಲ್ ಹಾರ್ಮೋನ್ಸ್ ಇರಬಾರ್ದು ಅಂತ ಅಲ್ಲ, ಪುರಾತನದಲ್ಲಿ ಅರ್ಧನಾರೀಶ್ವರ ಅಂತ ಸುಮ್ಮನೆ ಹೇಳಿಲ್ಲ. ಇಟ್ ಈಸ್ ಅಬೌಟ್ ದ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ male and female, estrogen, progesterones and your testosterone and androgens.
So when you are obese, because of all of these conditions, your hormonal imbalance is thrown off the grid. Okay, so that is why even losing 5 to 10% of your body weight sets right this hormonal cycle by itself. You do not need medication. You do not need that tag. Ayyo, ovariಯಲ್ಲಿ ಏನೋ ಪ್ರಾಬ್ಲಮ್ ಇದೆಯಂತೆ. That is enough to put a seed of doubt in your head. ಹೌದು. Okay. ಸಿಗ್ನಲ್ಸು ಕರೆಕ್ಟ್ ಆಗಿ ಹೋಗುತ್ತಲ್ಲ. ಖಂಡಿತ. ಯಾಕಂದ್ರೆ ಇಲ್ಲಿಂದ ಆಚೆ ಬರೋದನ್ನೆಲ್ಲ ಬ್ಲಾಕ್ ಮಾಡ್ತಾರಲ್ವಾ. ಒನ್ ಮೋರ್ ಥಿಂಗ್ ಇಟ್ ಡಸ್ ಇಸ್ ಇನ್ಕ್ರೀಸ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು SHGB ಅಂತ ಇದೆ, ಸೆಕ್ಸ್ ಹಾರ್ಮೋನ್ ಬೈಂಡಿಂಗ್ ಗ್ಲೋಬ್ಯುಲಿನ್, SHBG ಸಾರಿ. ಓಕೆ, ಸೊ ಸೆಕ್ಸ್ ಹಾರ್ಮೋನ್ ಬೈಂಡಿಂಗ್ ಗ್ಲೋಬ್ಯುಲಿನ್ ಅಂತ ಏನ್ ಮಾಡುತ್ತೆ, ಪೆರಿಫೆರಿಲ್ ಇರುತ್ತೆ. ಇವಾಗ ಜಾಸ್ತಿ ಎಲ್ಲಾ ಕಡೆ ಕಸ ಬಿಚ್ಚಿದ್ರೆ ವಿ ಹ್ಯಾವ್ ಒನ್ ಆಫ್ ಅವರ್ ಮಾರ್ಷಲ್ಸ್ ವಿಲ್ ಕಮ್ ಅಂಡ್ ಪಿಕ್ ಇಟ್ ಅಪ್ ಅಂಡ್ ಸೇ ತುಂಬಾ ಜಾಸ್ತಿ ಎಲ್ಲಾ ಕಡೆ ಇದೆ, ಐ ಹ್ಯಾವ್ ಟು ಬ್ಲಾಕ್ ಇಟ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಈ ಸೆಕ್ಸ್ ಹಾರ್ಮೋನ್ ಬೈಂಡಿಂಗ್ ಗ್ಲೋಬ್ಯುಲಿನ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ದೆನ್ ಅಗೇನ್ ಯೋರ್ ಪೆರಿಫೆರಲ್ ಆಂಡ್ರೋಜನ್ಸ್ ಅಂಡ್ ಟೆಸ್ಟೋಸ್ಟೆರಾನ್ಸ್, ಫ್ರೀ ಟೆಸ್ಟೋಸ್ಟೆರಾನ್ಸ್ ಆರ್ ಹೈ. That is also one of those causes. So that is why obesity is strictly linked with PCOD, and it is not for anything else, but probably layman's terms alli hege ಹೇಳ್ತೀವಿ ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಬದಲು ವಿ ಟೆಲ್ ದೆಮ್ ರಕ್ತದಲ್ಲಿ ಇರಬೇಕಾಗಿರೋಂಥ ಹಾರ್ಮೋನು ಚರ್ಬಿಲಿ ಸೇರ್ಕೊಂಡಿರುತ್ತೆ. ಸೊ ನೀವು ಸಣ್ಣ ಆದಾಗ when you lose that fat, this imbalance can be set right ಅಂತ. ಎಷ್ಟು ಹೋಪ್ ಕೊಡ್ತಾ ಇದೆ ಅಂತಂದ್ರೆ ನಿಮ್ಮ ಮಾತು, ಏನೋ ಟ್ಯಾಬ್ಲೆಟ್ ತಗೊಳ್ತೀರಾ ನನ್ಗೆಲ್ಲ ಆರೋಗ್ಯ ಸರಿ ಹೋಗುತ್ತೆ ಅನ್ನೋದಾದ್ರೆ 5% ತಾನೆ ಅಂತ ಅನ್ಸ್ಬಿಡುತ್ತೆ. ಇಟ್ ಈಸ್ ದ ಬೇಸಿಸ್, ಬಟ್ ಇಟ್ ಈಸ್ ಸಸ್ಟೈನ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ ಆನ್ ದ ಇಂಡಿವಿಜುವಲ್ಸ್ ಪಾರ್ಟ್ ಆಲ್ಸೋ. ಅಬ್ಸಲ್ಯೂಟ್ಲಿ. ಇದುವರೆಗೂ ನಾವು PCOD ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಗೊತ್ತಾಗ್ತಿರೋ ಹಾಗೇನೆ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಇದು. ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ನಾವು ಒಂದು ಸಂಚಿಕೆಯಲ್ಲಿ ಕವರ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಮುಂದುವರೆದ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. PCOD ಮತ್ತೆ PCOS ಗೆ ಇರುವ ವ್ಯತ್ಯಾಸ ಏನು, ಈ ಎಲ್ಲವನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಮ್ಮ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.